ಇವತ್ತು ನನ್ನ ವಾಕಿಂಗ್ನ ವ್ಲಾಗ್ ಆಗಿದೆ. ಮಾರ್ನಿಂಗ್ ರೂಟೀನ್. ನಾನು ವಾಕಿಂಗ್ ಹೊರಟ್ರೆ ನನ್ನ ಜೊತೆಗೆ ನನ್ನ ಮಗಳೂ ಸಹ ಬಂದಳು. ವಾಕಿಂಗ್ಗೆ ಆಯಿತು ಸರಿಯಾಗಿ ಕತೆ. ನೋಡಿ, ವಾಕಿಂಗ್ ಮಾಡೋದು ಬಿಟ್ಬಿಟ್ಟು ಈ ಥರ ಎಲ್ಲ ಆಟ ಆಡ್ಕೊಂಡು ಕೂತ್ಕೊಂಡಿರ್ತಾರೆ. ಹೆಣ್ಮಕ್ಳು ಪಾಪ ವಾಕಿಂಗ್ ಇರಲಿ, ಅವರು ಸೆಲ್ಫ್ ಕೇರ್ಗೋಸ್ಕರನೂ ಸಹ ಯಾವುದೇ ರೀತಿಯಾದಂತಹ ಇದನ್ನು ತೊಗೊಳಕ್ಕಾಗಲ್ಲ. ನೋಡಿ, ವಾಕಿಂಗ್ಗೆ ಅಂತ ಬಂದ್ಬಿಟ್ಟು ನಾನು ಬ್ಲಾಗಲ್ಲಿ ನವಿಲು ತೋರಿಸಿದ್ದೆ ಅಂತ ನವಿಲು ತೋರಿಸು ಅಂತ ಕೂತ್ಕೊಂಡ್ಲು. ಆ ನವಿಲು ಸಹ ಬರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಕಾಯ್ಕೊಂಡು ಕೂತ್ಕೊಂಡ್ರೆ ಒಂದು 2 ನವಿಲೇನೋ ಕಾಣ್ತು. ಸರಿ, ನವಿಲೆಲ್ಲ ನೋಡಿದ್ವಲ್ಲ, ಬಾಮ್ಮ ಹೋಗೋಣ ಅಂತಂದರೆ ಡ್ರಾಮಾ ಸ್ಟಾರ್ಟ್ ಮಾಡಿಬಿಟ್ಲು. ನಾನು ಮೆಡಿಟೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಮೆಡಿಟೇಷನ್ನು ಇಲ್ಲ, ಏನೂ ಇಲ್ಲ, ನೀವು ಮಾಡಿ ಅಂತಾಳೆ. ಇವಳನ್ನ ಇಟ್ಕೊಂಡು ನಾನು ಮೆಡಿಟೇಷನ್ ಏನಾದ್ರು ಮಾಡಿಬಿಟ್ರೆ ನನಗೆ ಅಷ್ಟೇ 3 ಲೋಕ ತೋರಿಸ್ಬಿಡ್ತಾಳೆ. ನೆಕ್ಸ್ಟ್ ಕಡ್ಡಿಯೆಲ್ಲ ಹಾಯ್ಕೊಬತ್ತೀನಿ ಅಂತ ಕಡ್ಡಿ ಹಾಯ್ಕೊಂಡು ಬಂದ್ಲು. ನೋಡಿ, ಕಡ್ಡಿ ಹಾಯ್ಕೊಬರ್ಬೇಕಾದ್ರೆ ಒಂದು ಗಿಡ ಬೇರೆ ಹೊಡೆದ್ಬಿಡ್ತು ಮುಖಕ್ಕೆ. ಹಂಗೆ ಬಂದರೆ ನನಗೆ ಕಾಲು ನೋವು ಎತ್ಕೊಳ್ಳಿ ಅಂತಂದ್ಲು. ಈ ಥರ ಮಾಡಿದ್ರೆ ಯಾವ ವಾಕಿಂಗ್ ಮಾಡೋಕ್ಕಾಗುತ್ತೆ? ಇದರಲ್ಲಿ ಇದು ಬೇರೆ ಫ್ಯಾಷನ್ನು. ಎಲ್ಲ ಜನ ನಮ್ಮನ್ನೇ ನೋಡ್ತಾಯಿದ್ರು. ಅವಳಿಗೆ ಪರವಾಗಿಲ್ಲ ಆದ್ರೂ ನಡೀರಿ ಹಂಗೇನೆ ಅಂತಂದ್ಲು. ನಾವು ಕಾಲು ನೋವು ಬಂದು ಕೂತ್ಕೊಂಡ್ರು. ಮನೇಲಿ ನಾನೊಂದು ಫೋಟೋ ತೆಗಿತೀನಿ ಅಂದ್ಲು. ನೆಕ್ಸ್ಟ್ ಪೂರಿ ಮಾಡಿದ್ದೆ, ನನಗೊಂದು ಚಿಕ್ಕ ಪೂರಿ ಬೇಕು ಅಂದ್ಲು. ಮಕ್ಕಳ ಸಂತೋಷನೇ ನಮ್ಮ ಸಂತೋಷ ಅಂತ ಮಾಡಿಕೊಟ್ಟೆ. ಮಕ್ಳಿಗೆ ಯಾವಾಗಲೂ ಅವ್ರಿಗೇನು ಇಷ್ಟ ಇರುತ್ತೆ ಅದನ್ನೇ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಪೂರಿ ಕೊಟ್ಟ ತಕ್ಷಣ ಚೆನ್ನಾಗಿ ತಿಂದ್ಬಿಟ್ಟು ಏನನ್ನಿಸ್ತು ಅಂತ ಕೇಳಿದ್ರೆ ಸೂಪರ್ ಅಂತ